ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರ ಬದಲಾವಣೆಗಳು ನಡೆಯುತ್ತಿದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸವೊಂದು ಏಕಾಏಕಿ ಮತ್ತೆ ಚಾಲನೆ ಪಡೆಯುತ್ತಿದೆಯೇ? ನಿರೀಕ್ಷಿಸಿದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರುತ್ತಿದ್ದಾರಾ? ಹಣದ ವಿಚಾರದಲ್ಲಿ ಯಾವುದಾದರೂ ಹೊಸ ಸುದ್ದಿ ಸಿಗುತ್ತಿದೆಯಾ? ಅಥವಾ ಯಾವುದೇ ಕಾರಣವಿಲ್ಲದೆ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸದು ಆರಂಭವಾಗಬೇಕು ಎಂಬ ಯೋಚನೆ ಪದೇ ಪದೇ ಬರುತ್ತಿದೆಯಾ? ಹಾಗಾದರೆ ಇಂದಿನ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುವ ಮುನ್ನ ಕೆಲವೊಂದು ಸಣ್ಣ ಘಟನೆಗಳು ಅಥವಾ ಸೂಚನೆಗಳು ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ವೃಷಭ ರಾಶಿಯವರಿಗೆ ಆ 5 ಪ್ರಮುಖ ಸೂಚನೆಗಳು ಯಾವುವು? ಅದರಲ್ಲಿ 5ನೇ ಸೂಚನೆ ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಯನ ಮುಗಿದ ಹೊಸ ಅಧ್ಯಯನ ಆರಂಭದ ಸಂಕೇತವಾಗಿರಲಿದೆ. ಹಾಗಾದರೆ ಆ ಎಲ್ಲ ಮಾಹಿತಿಯನ್ನು ಈ ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ವೃಷಭ ರಾಶಿಯವರ ಜೀವನದಲ್ಲಿ ಕಾಣಿಸಿಕೊಳ್ಳುವ 5 ಸೂಚನೆಗಳಲ್ಲಿ ಮೊದಲನೇ ಸೂಚನೆಯನ್ನು ನಾವು ಗಮನಿಸುವುದಾದರೆ, ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಆರಂಭವಾಗುವುದು. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಒಂದು ಕೆಲಸ ಬಾಕಿ ಇರಬಹುದು. ನೀವು ಪ್ರಯತ್ನಿಸಿದರೂ ಅದು ಮುಂದೆ ಹೋಗದೇ ಇರಬಹುದು. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಿರಬಹುದು. ಆದರೆ ಇದ್ದಕ್ಕಿದ್ದಂತೆ ಅದೇ ಕೆಲಸದ ಬಗ್ಗೆ ಒಂದು ಫೋನ್ ಕರೆ ಬರಬಹುದು, ಒಂದು ಮೆಸೇಜ್ ಬರಬಹುದು, ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬಹುದು, ಅಥವಾ ನೀವು ಬಿಟ್ಟುಕೊಟ್ಟಿದ್ದ ಕೆಲಸವನ್ನು ಮತ್ತೆ ಆರಂಭಿಸುವ ಅವಕಾಶ ಸಿಗಬಹುದು. ಇದನ್ನು ಸಾಮಾನ್ಯ ಘಟನೆ ಎಂದು ತಕ್ಷಣವೇ ನೀವು ನಿರ್ಲಕ್ಷಿಸಬೇಡಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಕೆಲವೊಮ್ಮೆ ಹಳೆಯದಾಗಿ ನಿಂತಿದ್ದ ವಿಷಯ ಮತ್ತೆ ಚಾಲನೆ ಪಡೆಯುವುದು ಜೀವನದಲ್ಲಿ ಹೊಸ ಹಂತ ಆರಂಭವಾಗುವ ಸೂಚನೆಯಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯವಾಗಿರಲಿ. ಹಳೆಯ ಅವಕಾಶ ಮತ್ತೆ ಬಂದಿದೆ ಎಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದೇ ಎಂದು ಅರ್ಥವಲ್ಲ. ಅದು ಈಗ ನಿಮಗೆ ಸೂಕ್ತವೇ ಎಂಬುದನ್ನು ಪರಿಶೀಲಿಸಿ ನಂತರವೇ ಮುಂದುವರಿಯಿರಿ. ಇನ್ನು 2ನೇ ಸೂಚನೆಯಾಗಿ ಹಣದ ವಿಚಾರದಲ್ಲಿ ಅನಿರೀಕ್ಷಿತ ಸುದ್ದಿಗಳನ್ನು ನೀವು ಕೇಳಲಿದ್ದೀರಿ. ವೃಷಭ ರಾಶಿಯವರೇ, 2ನೇ ಸೂಚನೆ ಹಣಕ್ಕೆ ಸಂಬಂಧಿಸಿದೆ. ನಿಮಗೆ ಯಾರಾದರೂ ಹಣ ಕೊಡಬೇಕಿರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಒಂದು ಪಾವತಿಗಾಗಿ ಕಾಯುತ್ತಿರಬಹುದು. ಕೆಲವರಿಗೆ ಹಳೆಯ ಸಾಲದ ಹಣದ ಮರಳಿ ಬರುವ ವಿಚಾರದಲ್ಲಿ ಸುದ್ದಿ ಸಿಗಬಹುದು. ಇನ್ನು ಕೆಲವರಿಗೆ ಹೆಚ್ಚುವರಿ ಆದಾಯದ ಅವಕಾಶದ ಬಗ್ಗೆ ಮಾಹಿತಿ ಸಿಗಬಹುದು. ಕೆಲವರಿಗೆ ಹೊಸ ಕೆಲಸ ಅಥವಾ ಹೊಸ ವ್ಯವಹಾರದ ಅವಕಾಶದ ಮೂಲಕ ಹಣದ ಗಳಿಕೆಗೆ ದಾರಿ ಕಾಣಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಹಣ ಬರುವ ನಿರೀಕ್ಷೆ ಇದೆ ಎಂದು ಈಗಲೇ ದೊಡ್ಡ ಖರ್ಚು ಮಾಡಬೇಡಿ. ಹಣ ಕೈಗೆ ಬಂದ ನಂತರವೇ ಅದರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಯಾರಾದರೂ ತಕ್ಷಣ ದೊಡ್ಡ ಲಾಭದ ಭರವಸೆ ನೀಡಿದರೆ ಸಂಪೂರ್ಣ ಪರಿಶೀಲನೆ ಮಾಡದೆ ಹಣವನ್ನು ಹೂಡಿಕೆ ಮಾಡಬೇಡಿ. ಜ್ಯೋತಿಷ್ಯವು ಸೂಚನೆ ನೀಡಬಹುದು ಎಂಬ ನಂಬಿಕೆ ಇದ್ದರೂ ಹಣಕಾಸಿನ ನಿರ್ಧಾರಗಳನ್ನು ಪ್ರಾಯೋಗಿಕ ಮಾಹಿತಿಯ ಆಧಾರದ ಮೇಲೆ ತೆಗೆದುಕೊಳ್ಳುವುದು ಮುಖ್ಯವಾಗಿರಲಿದೆ. ಇನ್ನು ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ನೀಡುವ 3ನೇ ಸೂಚನೆ ಯಾವುದು ಎಂಬುದನ್ನು ತಿಳಿಯೋಣ. ಹೌದು, ಜೀವನವು ನೀಡುವ 3ನೇ ಸೂಚನೆ, ನೀವು ಮರೆತಿದ್ದ ವ್ಯಕ್ತಿಯೊಬ್ಬರು ಮತ್ತೆ ಬರುತ್ತಾರೆ. ಇದು ಸ್ವಲ್ಪ ಕುತೂಹಲಕಾರಿ ವಿಷಯವಾಗಿರಲಿದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದು. ಅವರು ಹಳೆಯ ಸ್ನೇಹಿತರಾಗಿರಬಹುದು, ಹಳೆಯ ಸಹೋದ್ಯೋಗಿಗಳಾಗಿರಬಹುದು, ಬಂಧುವಾಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಹಿಂದೆ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಯಾಗಿರಬಹುದು. ಅವರು ಮತ್ತೆ ಏಕೆ ಸಂಪರ್ಕಿಸುತ್ತಿದ್ದಾರೆ? ಅವರ ಬಳಿ ನಿಮಗೆ ಸಂಬಂಧಿಸಿದ ಯಾವುದಾದರೂ ಸುದ್ದಿ ಇದೆಯೇ? ಅಥವಾ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಕ್ಕೆ ಅವರೇ ಕಾರಣವಾಗಬಹುದೇ? ಇದನ್ನು ಸಮಯವೇ ತೋರಿಸುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಹಳೆಯ ವ್ಯಕ್ತಿ ಮತ್ತೆ ಬಂದಿದ್ದಾರೆ ಎಂಬ ಕಾರಣಕ್ಕೆ ಹಳೆಯ ಸಂಬಂಧ ಅಥವಾ ಹಳೆಯ ಸಮಸ್ಯೆಗಳನ್ನು ಅದೇ ರೀತಿಯಲ್ಲಿ ಮತ್ತೆ ಸ್ವೀಕರಿಸುವುದು ಉತ್ತಮವಲ್ಲ. ನೀವು ಅನುಭವದಿಂದ ಕಲಿತು ಮುಂದೆ ಹೆಜ್ಜೆ ಇಡುವುದು ಉತ್ತಮವಾಗಿರಲಿದೆ. ಇನ್ನು ಜೀವನ ನೀಡುವ 4ನೇ ಸೂಚನೆ ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಬದಲಾವಣೆಯೂ ಆಗಿರಲಿದೆ.
ವೃಷಭ ರಾಶಿಯವರೇ, ನಾಲ್ಕನೆಯ ಸೂಚನೆ ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದೆ. ಮನೆಯಲ್ಲಿ ಬಹಳ ದಿನದಿಂದ ಚರ್ಚೆಯಾದ ವಿಷಯವೊಂದು ಮತ್ತೆ ಚರ್ಚೆಗೆ ಬರುತ್ತದೆ. ಮನೆ ಬದಲಾಯಿಸುವ ಯೋಜನೆ ಇರಬಹುದು, ಮನೆ ನಿರ್ಮಾಣದ ವಿಚಾರ ಇರಬಹುದು, ಆಸ್ತಿ ಖರೀದಿ ಅಥವಾ ಮಾರಾಟದ ಚರ್ಚೆಯಾಗಿರಬಹುದು, ಮಕ್ಕಳ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಹಾಗೆ ಕುಟುಂಬದ ಸದಸ್ಯರೊಬ್ಬರ ಜೀವನದ ಹೊಸ ಅಧ್ಯಯನ ಆರಂಭವೂ ಕೂಡ ಆಗಿರಬಹುದು. ಇಂತಹ ಸಂದರ್ಭದಲ್ಲಿ ಕುಟುಂಬಗಳ ಅಭಿಪ್ರಾಯವನ್ನು ಗೌರವಿಸಿ. ವಿಶೇಷವಾಗಿ ಆಸ್ತಿ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮನೆಯಲ್ಲಿರುವ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿಸುವ ಬದಲು ಶಾಂತವಾಗಿ ಮಾತನಾಡಿ ಪರಿಹರಿಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಬದಲಾವಣೆ. ವೃಷಭ ರಾಶಿಯವರೇ, ನಿಮ್ಮ ಸಂಬಂಧದ ವಿಚಾರದಲ್ಲಿಯೂ ಒಂದು ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಕೆಲವು ದಂಪತಿಗಳ ನಡುವೆ ಬಹಳ ದಿನಗಳಿಂದ ಇದ್ದ ಸಣ್ಣ ಮನಸ್ತಾಪ ಕಡಿಮೆಯಾಗಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಅವಕಾಶ ಸಿಗಬಹುದು. ಪ್ರೀತಿಯಲ್ಲಿ ಇರುವವರಿಗೆ ಸಂಬಂಧದ ಮುಂದಿನ ಹಂತಕ್ಕೆ ಚರ್ಚೆಯನ್ನು ನಡೆಸುವ ಅವಕಾಶ ಸಿಗಬಹುದು. ಮದುವೆ ಬಗ್ಗೆ ಯೋಚಿಸುವವರಿಗೆ ಕುಟುಂಬದವರಿಂದ ಮಾತುಕತೆ ಆರಂಭವಾಗಬಹುದು. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವೂ ಕೂಡ ಆಗಬಹುದು. ಆದರೆ ಒಂದು ವಿಷಯ ಮಾತ್ರ ಮರೆಯಬೇಡಿ, ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಎಂದರೆ ಅವರು ನಿಮ್ಮ ಜೀವನದ ಅಂತಿಮ ವ್ಯಕ್ತಿ ಎಂದರ್ಥವಲ್ಲ. ಸಮಯ ತೆಗೆದುಕೊಳ್ಳಿ, ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಜೀವನ ನಿಮಗೆ ನೀಡುವ ಸೂಚನೆಯಲ್ಲಿ 5ನೇ ಸೂಚನೆ, ಉದ್ಯೋಗದಲ್ಲಿ ಹೊಸ ಬಾಗಿಲು ತೆರೆಯಬಹುದು. ಇದು ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾದ ಸೂಚನೆಯಾಗಿರಲಿದೆ. ನೀವು ಈಗ ಮಾಡುತ್ತಿರುವ ಕೆಲಸದಿಂದ ಸಂತೋಷವಾಗಿಲ್ಲದಿದ್ದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗುತ್ತೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡುತ್ತಿದೆ, ಅಥವಾ ಬೇರೆ ಉದ್ಯೋಗಕ್ಕೆ ಹೋಗಬೇಕು ಎಂಬ ಯೋಚನೆ ನಿಮ್ಮಲ್ಲಿ ಇದೆಯೇ? ಇಂತಹ ಸಂದರ್ಭದಲ್ಲಿ ಹೊಸ ಅವಕಾಶದ ಬಗ್ಗೆ ಮಾಹಿತಿ ಸಿಗಬಹುದು. ಹೊಸ ಜವಾಬ್ದಾರಿ ಬರಬಹುದು. ಹೊಸ ಕೆಲಸ ಕಲಿಯುವ ಅವಕಾಶವೂ ಕೂಡ ಸಿಗಬಹುದು. ಅಥವಾ ಮೇಲಾಧಿಕಾರಿಗಳ ಗಮನಕ್ಕೆ ನಿಮ್ಮ ಕೆಲಸ ಬರಬಹುದು. ಅವರಿಂದ ಹುದ್ದೆ ಅಥವಾ ಜವಾಬ್ದಾರಿ ಬದಲಾವಣೆಯ ಸಾಧ್ಯತೆಯೂ ಇರಬಹುದು. ಆದರೆ ಅವಕಾಶ ಬಂದ ತಕ್ಷಣ ಹಳೆಯ ಕೆಲಸ ಬಿಟ್ಟು ಬಿಡಬೇಡಿ. ಮೊದಲು ಹೊಸ ಅವಕಾಶವನ್ನು ಪರಿಶೀಲಿಸಿ. ಕೆಲವೊಮ್ಮೆ ನೀವು ಕಾಯುತ್ತಿದ್ದ ಬದಲಾವಣೆ ನೀವು ನಿರೀಕ್ಷಿಸಿದ ದಾರಿಯಿಂದ ಈ ಸಮಯದಲ್ಲಿ ಬರುವ ಸಾಧ್ಯತೆಯೂ ಇರಲಿದೆ. ಇನ್ನೊಂದು ವಿಶೇಷ ಸೂಚನೆ, ನಿಮ್ಮ ಮನಸ್ಸೇ ಬದಲಾವಣೆಯನ್ನು ಕೇಳಬಹುದು. ವೃಷಭ ರಾಶಿಯವರೇ, ಇದು ಹೊರಗಿನಿಂದ ಕಾಣಿಸುವ ಸೂಚನೆಯಲ್ಲ, ಇದು ನಿಮ್ಮೊಳಗೆ ನಡೆಯುವ ಬದಲಾವಣೆ. ಹಠಾತ್ತನೆ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಅನಿಸಬಹುದು, ಇನ್ನು ನಾನು ಹೀಗೆ ಇರಬಹುದಾ, ನನ್ನ ಜೀವನವನ್ನು ಬದಲಾಯಿಸಬೇಕಾ, ಹಾಗೆ ನಾನು ಹೊಸ ಕೆಲಸ ಕಲಿಯಬೇಕು, ಹಣಕಾಸನ್ನು ಉಳಿಸಬೇಕು, ಹೊಸ ಗುರಿ ಇಟ್ಟುಕೊಳ್ಳಬೇಕು. ಇಂತಹ ಆಲೋಚನೆಗಳು ಪದೇ ಪದೇ ಬರಲು ಆರಂಭಿಸಿದೆ ಎಂದರೆ ಇದನ್ನು ನಿರ್ಲಕ್ಷಿಸಬೇಡಿ. ಆದರೆ ಆತುರ ಬೇಡ. ನಿಮ್ಮ ಯೋಜನೆಗಳನ್ನು ಹೊಸದಾಗಿ ರೂಪಿಸಿ, ಪರಿಶೀಲಿಸಿ, ಹಾಗೆ ಸಣ್ಣ ಹೆಜ್ಜೆಯಿಂದ ಆರಂಭಿಸಿ. ಇದು ಬಹುಮುಖ್ಯವಾಗಿರಲಿದೆ. ಇನ್ನು ವೃಷಭ ರಾಶಿಯವರು ಮಾಡಬಾರದ 5 ತಪ್ಪುಗಳನ್ನು ಈಗ ನೋಡೋಣ. ದೊಡ್ಡ ಬದಲಾವಣೆ ಬರುವ ಸಮಯದಲ್ಲಿ ಕೆಲವೊಂದು ತಪ್ಪುಗಳು ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ವೃಷಭ ರಾಶಿಯವರು ಮಾಡಬಾರದ ಮೊದಲನೇ ತಪ್ಪು, ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಇರುವುದು. ಒಂದು ಕ್ಷಣದ ಕೋಪದಿಂದ ತೆಗೆದುಕೊಂಡ ನಿರ್ಧಾರ ಮುಂದೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು. ಎರಡನೇದಾಗಿ, ಎಲ್ಲರ ಮಾತನ್ನು ನಂಬಬೇಡಿ. ಒಳ್ಳೆಯ ಸಲಹೆ, ತಪ್ಪು ಸಲಹೆ ನಡುವೆ ವ್ಯತ್ಯಾಸವನ್ನು ಗುರುತಿಸುವುದು ಉತ್ತಮವಾಗಿರಲಿದೆ. ಮೂರನೇದಾಗಿ, ಹಣದ ವಿಚಾರದಲ್ಲಿ ಆತುರ ಬೇಡ. ಹೆಚ್ಚು ಲಾಭದ ಆಸೆಯಿಂದ ಅಪಾಯಕ್ಕೆ ಹೋಗಬೇಡಿ. ಹಾಗೆ ನಾಲ್ಕನೇದಾಗಿ, ಹಳೆಯ ವೈಫಲ್ಯವನ್ನು ನೆನೆದುಕೊಂಡು ಹೊಸ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಹಿಂದೆ ಆಗಿದ್ದು ಪಾಠದಲ್ಲಿರುತ್ತದೆ, ಭಯವಾಗಿರಬಹುದು, ಆದರೆ ಮುಂದಿನ ಹೊಸ ಅವಕಾಶಗಳನ್ನು ಪಡೆದು ಮುಂದುವರಿಯಿರಿ. 5ನೇದಾಗಿ, ಅವಕಾಶ ಬಂದಾಗ ಭಯಪಡಬೇಡಿ. ಎಲ್ಲ ಅವಕಾಶಗಳು ಒಂದೇ ರೀತಿಯಲ್ಲೇ ಇರುವುದಿಲ್ಲ. ಪರಿಶೀಲಿಸಿ, ಸೂಕ್ತವೆನಿಸಿದ್ದಲ್ಲಿ ಮುಂದುವರಿಯಿರಿ. ಇನ್ನು ಈಗ ನಿಮ್ಮನ್ನೇ ನೀವು 3 ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಮೊದಲನೇ ಪ್ರಶ್ನೆ, ನನ್ನ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತಿರುವ ಯಾವ ಕೆಲಸ ಮತ್ತೆ ಆರಂಭವಾಗಬೇಕು? ಎರಡನೇ ಪ್ರಶ್ನೆ, ನಾನು ಯಾವ ಬದಲಾವಣೆಗಳನ್ನು ಬಹಳ ದಿನಗಳಿಂದ ಬಯಸುತ್ತಿದ್ದೇನೆ? ಮೂರನೇದಾಗಿ, ನನಗೆ ಅವಕಾಶ ಬಂದರೆ ಅದನ್ನು ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ. ಈ 3 ಪ್ರಶ್ನೆಗಳಿಗೆ ನಿಮ್ಮ ಪ್ರಾಮಾಣಿಕವಾಗಿ ಉತ್ತರವನ್ನು ನೀಡಿ
ಮುಂದಿನ ಹೆಜ್ಜೆ ಏನು ಎಂಬುದನ್ನು ಸ್ವಲ್ಪ ಸ್ಪಷ್ಟಪಡಿಸಿಕೊಂಡು ಮುಂದುವರಿಯಿರಿ. ವೃಷಭ ರಾಶಿಯವರೇ, ದೊಡ್ಡ ಬದಲಾವಣೆ ಎಂದರೆ ಯಾವಾಗಲೂ ದೊಡ್ಡ ಘಟನೆ ನಡೆಯಬೇಕು ಎಂದಲ್ಲ. ಕೆಲವೊಮ್ಮೆ ಸಣ್ಣ ಫೋನ್ ಕರೆ, ಒಂದು ಸಣ್ಣ ಪರಿಚಯ, ಒಂದು ಸಣ್ಣ ಹೊಸ ಕೆಲಸ, ಒಂದು ಹಣದ ಸುದ್ದಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಒಂದು ಆಲೋಚನೆಗಳು ಇವೇ ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ಮೊದಲ ಹೆಜ್ಜೆಯಾಗಿರಲಿ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರದಲ್ಲಿ ಈ ಸಮಯದಲ್ಲಿ ನೀವು ಗಮನಿಸಬೇಕಾದ ಸೂಚನೆಗಳು ಇವಾಗಿರಲಿದೆ. ಆದರೆ ನಿಮ್ಮ ಜೀವನವನ್ನು ನಿಜವಾಗಿ ಬದಲಾಯಿಸುವುದು ನಿಮ್ಮ ಪ್ರಯತ್ನ, ತಾಳ್ಮೆ, ಸರಿಯಾದ ನಿರ್ಧಾರ. ಹೀಗಾಗಿ ವೃಷಭ ರಾಶಿಯವರೇ, ಹಳೆಯದನ್ನು ನೋಡಿ ಹೆದರಬೇಡಿ, ಹೊಸದಾಗಿ ನೋಡಿ ಆತುರ ಪಡಬೇಡಿ. ಸರಿಯಾದ ಅವಕಾಶವನ್ನು ಗಮನಿಸಿ ಮುಂದೆ ಹೆಜ್ಜೆ ಇಡುವುದು ಉತ್ತಮವಾಗಿರಲಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋವನ್ನು ಮುಗಿಸೋಣ. ನಿಮ್ಮ ರಾಶಿ ವೃಷಭ ರಾಶಿ ಆಗಿದ್ದಲ್ಲಿ ಕಮೆಂಟ್ನಲ್ಲಿ ನನ್ನ ಜೀವನದಲ್ಲಿ ಶುಭ ಬದಲಾವಣೆ ಬರಲಿ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.